ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ನಮಸ್ಕಾರ ಸ್ನೇಹಿತರೆ, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಇತ್ತೀಚೆಗೆ ಏನೇ ಸಂಘರ್ಷ ಆದರೂ, ಯುದ್ಧ ಆದರೂ ಫಸ್ಟ್ ಎಲ್ಲರ ತಲೆಗೆ ಬರೋ ವಿಚಾರ ಪರಮಾಣು ಶಸ್ತ್ರಾಸ್ತ್ರ. ಪಾಕಿಸ್ತಾನ ಭಿಕ್ಷೆ ಬೇಡ್ತಾ ಇದ್ರು ದುರಹಂಕಾರದಲ್ಲಿ ಮಾತನಾಡ್ತಿರೋದಕ್ಕೆ ಒಂದೇ ಒಂದು ಕಾರಣ ಏನು ಗೊತ್ತಾ? ಆ ಭಿಕ್ಷುಕ ರಾಷ್ಟ್ರದ ಹರಿದ ಜೇಬಿನಲ್ಲಿರೋ ಆ ಪರಮಾಣು ಸ್ಫೋಟಕ. ಇಂಥ ಪಾಪರ್ ರಾಷ್ಟ್ರದ ಬಳಿನೇ ಪರಮಾಣು ಶಸ್ತ್ರಾಸ್ತ್ರ ಇರುವಾಗ ಜಗತ್ತಿನ ಇನ್ನೂ ಸುಮಾರು ಮುಂದುವರಿದ ರಾಷ್ಟ್ರಗಳ ಬಳಿ ಪರಮಾಣು ಶಸ್ತ್ರಾಸ್ತ್ರ ಯಾಕಿಲ್ಲ? ಅಮೆರಿಕ ಸೇರಿದಂತೆ ಆರಂಭಿಕ ಪರಮಾಣು ಶಸ್ತ್ರಾಸ್ತ್ರ ಹೊಂದಿದ ರಾಷ್ಟ್ರಗಳು ಆಡಿದ ನಾಟಕ ಏನಿತ್ತು? ಹಾಗಾದ್ರೆ ಭಾರತ ಜಾಗತಿಕ ದೊಡ್ಡಣ್ಣಗಳಿಗೆ ಸವಾಲೊಡ್ಡಿ ಪರಮಾಣು ಶಸ್ತ್ರಾಸ್ತ್ರ ಗಳಿಸಿದ್ದೆ ಹೇಗೆ? ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. 1960ರ ದಶಕದಲ್ಲಿ ಶಸ್ತ್ರಾಸ್ತ್ರ ಪೈಪೋಟಿ, ಪರಮಾಣು ಪವರ್ ರಾಷ್ಟ್ರಗಳ ನರಿಬುದ್ಧಿ. ಶೀತಲ ಯುದ್ಧ ಶುರುವಾಗ್ತಿದ್ದ ಹಾಗೆ ಅಮೆರಿಕ ಮತ್ತು ಸೋವಿಯತ್ ಒಕ್ಕೂಟದ ನಡುವೆ ಶಸ್ತ್ರಾಸ್ತ್ರ ಪೈಪೋಟಿ ಕೂಡ ಶುರುವಾಯಿತು. ಹೀಗಾಗಿ ಎರಡು ರಾಷ್ಟ್ರಗಳು ಮಾತಾಡಿಕೊಂಡು 1963ರಲ್ಲಿ ಲಿಮಿಟೆಡ್ ಟೆಸ್ಟ್ ಬ್ಯಾನ್ ಟ್ರೀಟಿಗೆ ಸೈನ್ ಹಾಕಿದ್ವು. ಇದಾದ 4 ವರ್ಷಗಳ ಬಳಿಕ ಅಂದ್ರೆ 1967ರಲ್ಲಿ ಸ್ಪೇಸ್ನಲ್ಲೂ ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರ ನಿಯೋಜಿಸಬಾರದು ಅಂತ ಔಟರ್ ಸ್ಪೇಸ್ ಟ್ರೀಟಿಗೂ ಸೈನ್ ಹಾಕಿದ್ರು. ಈ ನಡುವೆ ಜಗತ್ತಿನ ಹಲವು ರಾಷ್ಟ್ರಗಳು ಟೆಕ್ನಾಲಜಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಸಾಧಿಸಿದ್ವು. ಅದೇ ಟೈಮ್ನಲ್ಲಿ ಬೇರೆ ಬೇರೆ ರಾಷ್ಟ್ರಗಳಿಗೂ ಪರಮಾಣು ಶಸ್ತ್ರಾಸ್ತ್ರದಲ್ಲಿ ಪ್ರಮುಖ ಅಂಶವಾದ ಪ್ಲುಟೋನಿಯಂ ಸುಲಭವಾಗಿ ಸಿಗೋಕೆ ಶುರುವಾಯಿತು. ಜಗತ್ತಿನ ಹಲವು ರಾಷ್ಟ್ರಗಳು ಆ ನಿಟ್ಟಿನಲ್ಲಿ ಮುಂದೆ ಸಾಗೋದಕ್ಕೆ ಹೆಚ್ಚು ಟೈಮ್ ಬೇಕಾಗಿರಲಿಲ್ಲ. ಆಗ ಜಗತ್ತಲ್ಲಿ ಅಮೆರಿಕ, ರಷ್ಯಾ, ಫ್ರಾನ್ಸ್, ಯುನೈಟೆಡ್ ಕಿಂಗ್ಡಮ್ ಮತ್ತು ಚೈನಾ ಮಾತ್ರ ಪರಮಾಣು ಶಸ್ತ್ರಾಸ್ತ್ರ ಹೊಂದಿರೋ ರಾಷ್ಟ್ರಗಳಾಗಿದ್ವು. ವಿಶ್ವಸಂಸ್ಥೆಯ ಭದ್ರತಾ ಸಂಸ್ಥೆಯಲ್ಲಿ ಕಾಯಂ ಮೆಂಬರ್ಶಿಪ್, ವೀಟೋ ಪವರ್ ಹೊಂದಿದ್ದ ದೇಶಗಳು ಇವರದ್ದೇ ಆಗಿದ್ವು. ಉಳಿದ ರಾಷ್ಟ್ರಗಳು ಕೂಡ ಪರಮಾಣು ಶಸ್ತ್ರಾಸ್ತ್ರ ಅಭಿವೃದ್ಧಿಪಡಿಸಿಬಿಟ್ರೆ ನಮಗೇನು ಕಿಮ್ಮತ್ತಿರಲ್ಲ ಅನ್ನೋದು ಇವುಗಳಿಗೆ ಗೊತ್ತಾಯಿತು. ಜೊತೆಗೆ ಇನ್ನೊಂದು ಲಾಜಿಕ್ ಏನು ಅಂದರೆ, ಇವ್ರದ್ದು ಎಲ್ಲರೂ ಪರಮಾಣು ಶಸ್ತ್ರಾಸ್ತ್ರ ಮಾಡ್ಕೊಂಡ್ಬಿಟ್ರೆ, ಒಂಥರ ಪಟಾಕಿಗಳ ಥರ ಎಲ್ಲರ ಬಳಿನೂ ಇದು ಬಂದುಬಿಟ್ರೆ ಜಾಗತಿಕವಾಗಿ ಅಶಾಂತಿ ಕಾರಣ ಆಗ್ಬೋದು, ಕಂಟ್ರೋಲೇ ಇಲ್ಲದೆ ಅಣು ಯುದ್ಧಗಳಾಗ್ಬೋದು ಅನ್ನೋ ಭಯ ಶುರುವಾಯಿತು. ಇಡೀ ಜಗತ್ತು ಸರ್ವನಾಶ ಆಗ್ಬೋದು ಅನ್ನೋ ಭಯ ಕೂಡ ಶುರುವಾಯಿತು. ಆ ಲಾಜಿಕ್ ಕೂಡ ಇತ್ತು. ಆಗ ಈ ರಾಷ್ಟ್ರಗಳು ಸೇರಿಕೊಂಡು ತಂದ ಪ್ರಸ್ತಾವನೆ NPT, ನಾನ್ ಪ್ರಾಲಿಫೆರೇಷನ್ ಟ್ರೀಟಿ, ಅಣ್ವಸ್ತ್ರ ಪ್ರಸರಣ ತಡೆ ಒಪ್ಪಂದ 1970ರಲ್ಲಿ ಅಸ್ತಿತ್ವಕ್ಕೆ ಬಂತು. NPT ಇದರ ಉದ್ದೇಶ ಪರಮಾಣು ಶಸ್ತ್ರಾಸ್ತ್ರಗಳು ಹರಡದಂತೆ ತಡೆಯೋದಾಗಿತ್ತು. ಅಂದರೆ ಮತ್ತಷ್ಟು ರಾಷ್ಟ್ರಗಳು ಪರಮಾಣು ಶಸ್ತ್ರಾಸ್ತ್ರ ಅಭಿವೃದ್ಧಿ ಪಡಿಸದಂತೆ ನೋಡಿಕೊಳ್ಳೋದಾಗಿತ್ತು. ಪರಮಾಣು ಶಾಂತಿಯುತ ಅವಶ್ಯಕತೆಗಳಿಗೆ ಮಾತ್ರ ಯೂಸ್ ಆಗಬೇಕು, ನ್ಯೂಕ್ಲಿಯರ್ ಫ್ರೀ ಪ್ರಪಂಚದ ಗುರಿಯನ್ನ ಹೊಂದಬೇಕು. ಜೊತೆಗೆ ಈಗ ಯಾರತ್ರ ಪರಮಾಣು ಶಸ್ತ್ರಾಸ್ತ್ರ ಇವೆಯೋ ಅವರು ಮಾತ್ರ ಅದನ್ನು ಇಟ್ಕೊಳ್ಬಹುದು. ಆದರೆ ಕಾಲ ಕಳೆದಂತೆ ಸ್ವಲ್ಪ ಸ್ವಲ್ಪವೇ ನಾಶ ಮಾಡ್ತಾ ಬರಬೇಕು ಅನ್ನೋದು ಇದರ ಉದ್ದೇಶ ಆಗಿತ್ತು. 1968ರಲ್ಲಿ NPTಯನ್ನು ಪರಿಚಯಿಸಲಾಯಿತು. ಇದು 1970ರಲ್ಲಿ ಅಸ್ತಿತ್ವಕ್ಕೆ ಬಂತು. ಇಲ್ಲಿ 1967ರ ಜನವರಿ 1ಕ್ಕಿಂತ ಹಿಂದೆ ಯಾವೆಲ್ಲ ರಾಷ್ಟ್ರಗಳು ಪರಮಾಣು ಶಸ್ತ್ರಾಸ್ತ್ರ ಹೊಂದಿದ್ದವೋ ಅವುಗಳನ್ನು ನ್ಯೂಕ್ಲಿಯರ್ ವೆಪನ್ ಸ್ಟೇಟ್ ಅಂತ ಕರೆಯಲಾಯಿತು. ಪರಮಾಣು ಶಸ್ತ್ರಾಸ್ತ್ರ ಇಲ್ಲದ ರಾಷ್ಟ್ರಗಳನ್ನು ನಾನ್ ನ್ಯೂಕ್ಲಿಯರ್ ಪವರ್ ಸ್ಟೇಟ್ಸ್ ಅಂತ ಕರೆಯಲಾಯಿತು. ಇದಕ್ಕೆ ಬಹುತೇಕ ಎಲ್ಲ ರಾಷ್ಟ್ರಗಳು ಸೈನ್ ಹಾಕಿದ್ವು. ಈ ಮೂಲಕ ಪರಮಾಣು ಶಸ್ತ್ರಾಸ್ತ್ರ ಹೊಂದಿದ 5 ರಾಷ್ಟ್ರಗಳು ಜಗತ್ತಿನ ಉಳಿದ ದೇಶಗಳು ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರ ಹೊಂದದ ರೀತಿಯಲ್ಲಿ ನೋಡ್ಕೊಂಡು ಬಿಟ್ರು. ಜಗತ್ತಿಗೆ ಶಾಕ್ ಕೊಟ್ಟಿದ್ದ ಭಾರತ. ಇಲ್ಲಿ ಪರಮಾಣು ಶಸ್ತ್ರಾಸ್ತ್ರ ಹೊಂದಿರೋ ರಾಷ್ಟ್ರಗಳ ನಾಟಕಕ್ಕೆ ಭಾರತ ಬಗಲಿಲ್ಲ, NPTಗೆ ಸೈನ್ ಹಾಕಲಿಲ್ಲ. ಈ ಒಪ್ಪಂದ ತಾರತಮ್ಯದಿಂದ ಕೂಡಿದೆ. ಇದು ಪರಮಾಣು ಶಕ್ತಿ ಹೊಂದಿರೋ 5 ರಾಷ್ಟ್ರಗಳ ಏಕಸ್ವಾಮ್ಯಕ್ಕೆ ಎಡೆ ಮಾಡಿಕೊಡುತ್ತೆ ಅಂತ ಭಾರತ ಹೇಳ್ತು. 1974ರಲ್ಲಿ ಭಾರತ ಮೊದಲ ಪರಮಾಣು ಪರೀಕ್ಷೆ ಕೂಡ ನಡೆಸಿತು. ಅದು ಶಾಂತಿಯುತ ಪರಮಾಣು ಪರೀಕ್ಷೆ ಅಂತ ಹೇಳ್ಕೊಳ್ತು. ಅಸ್ತ್ರಗಳನ್ನು ನಾವು ಮಾಡಿಕೊಳ್ಳಿಲ್ಲ. ಆದರೆ 1998ರಲ್ಲಿ ಮತ್ತೊಮ್ಮೆ ಪರೀಕ್ಷೆ ನಡೆಸಿ ಕಂಪ್ಲೀಟ್ ಆಗಿ ಭಾರತ ಅಣು ಶಸ್ತ್ರಾಸ್ತ್ರ ರಾಷ್ಟ್ರ ಅಂತ ಘೋಷಿಸಿಕೊಳ್ತು. ಇನ್ನು ಭಾರತ ತರಾನೇ ಇಸ್ರೇಲ್, ಪಾಕಿಸ್ತಾನ, ದಕ್ಷಿಣ ಸುಡಾನ್ ರಾಷ್ಟ್ರಗಳು ಕೂಡ ಒಪ್ಪಂದಕ್ಕೆ ಸೈನ್ ಹಾಕಿಲ್ಲ. ಉತ್ತರ ಕೊರಿಯಾ 1985ರಲ್ಲಿ ಸೈನ್ ಹಾಕಿತ್ತಾದ್ರೂ ಕೂಡ 2003ರಲ್ಲಿ ಈ ಟ್ರೀಟಿಯಿಂದ ಹೊರಬಂತು.
ಇಸ್ರೇಲ್ 1979ರಲ್ಲಿ, ಪಾಕಿಸ್ತಾನ 98ರಲ್ಲಿ, ಉತ್ತರ ಕೊರಿಯಾ 2006ರಲ್ಲಿ ಪರಮಾಣು ರಾಷ್ಟ್ರಗಳ ಪಟ್ಟಿಗೆ ಸೇರ್ಕೊಂಡ್ವು. 1968ರಲ್ಲೇ NPTಗೆ ಸೇರಿದ್ದ ಇರಾನ್ 2020ರಲ್ಲಿ ಹೊರಬರೋದಾಗಿ ಎಚ್ಚರಿಸಿತ್ತು. ಅವ್ರು ಎಚ್ಚರಿಸೋದೇನು, ಕದ್ದು ಮುಚ್ಚಿ ಆಲ್ರೆಡಿ ಅಣ್ವಸ್ತ್ರಕ್ಕೆ ಹತ್ರ ಬಂದಾಗಿದೆ, ಎಲ್ಲ ರೆಡಿ ಮಾಡಿಕೊಂಡಿದ್ದಾರೆ, ಅವ್ರ ಮನ್ಸು ಮಾಡಿದ್ರೆ ಕೆಲವೇ ದಿನಗಳಲ್ಲಿ ಅಣ್ವಸ್ತ್ರ ಮಾಡಬಹುದು ಅಂತ ಖುದ್ದು ಅಮೆರಿಕದ ಗುಪ್ತಚರ ರಿಪೋರ್ಟ್ಸೇ ಇವೆ. ಅದೇ ಕಾರಣಕ್ಕೆ ಟ್ರಂಪ್ ಮತ್ತು ಅಮೆರಿಕ ಸಿಕ್ಕಾಪಟ್ಟೆ ಪ್ರೆಷರ್ ಹಾಕ್ತಿರೋದು, ಒಪ್ಪಂದ ಮಾಡ್ಕೊಳ್ಳಿ, ನಿಮ್ದೆಲ್ಲ ಸ್ಯಾಂಕ್ಷನ್ ತೆಗಿತೀವಿ, ಅಣ್ವಸ್ತ್ರ ಮಾಡಂಗಿಲ್ಲ ನೀವು ಅಂತ. ಇಸ್ರೇಲ್ ಕೂಡ ಅದಕ್ಕೆ ಬೆದರಿಕೆ ಹಾಕ್ತಾ ಇದೆ ಇರಾನ್ಗೆ, ಅಣ್ವಸ್ತ್ರ ನೀವು ಮುಟ್ಟಕ್ಕೆ ನಾವು ಬಿಡೋದೇ ಇಲ್ಲ ಅಂತೇಳಿ, ಅಣ್ವಸ್ತ್ರ ಗಳಿಸ್ಕೊಂಡ್ರೆ ಸರ್ವನಾಶ ಮಾಡ್ತೀವಿ ನಿಮ್ಮನ್ನಂತ ಇಸ್ರೇಲ್ ಕೂಡ ಅದಕ್ಕೆ ಇರಾನ್ಗೆ ಬೆದರಿಕೆ ಒಡ್ತಾನೆ ಇದೆ. ಅಮೆರಿಕ ರಷ್ಯಾ ಭಯಂಕರ ನಾಟಕ. NPT ಮುರಿದರೂ ಕೇಳುವರಿಲ್ಲ. 5 ಪರಮಾಣು ಶಸ್ತ್ರಾಸ್ತ್ರ ಪವರ್ ಹೊಂದಿದ್ದ ರಾಷ್ಟ್ರಗಳು ಉಳಿದ ರಾಷ್ಟ್ರಗಳು ಪರಮಾಣು ಶಸ್ತ್ರಾಸ್ತ್ರ ಹೊಂದಬಾರದು ಅಂತ ಬ್ಲಾಕ್ ಮಾಡಿದ್ವು. ಆದರೆ ತಾವು ಮಾತಿನಂತೆ ನಡಿಲೇ ಇಲ್ಲ, ಬದಲಾಗಿ ಸಾಲು ಸಾಲು ಟೆಸ್ಟ್ಗಳನ್ನು ಮಾಡ್ತಾ ಹೋದರು. ಅದರಲ್ಲೂ ಅಮೆರಿಕ ಮತ್ತು ಸೋವಿಯತ್ ಒಕ್ಕೂಟ ಶೀತಲ ಸಮರ ಪೀಕ್ನಲ್ಲಿದ್ದಾಗ ಫುಲ್ ಶಸ್ತ್ರಾಸ್ತ್ರ ಪೈಪೋಟಿಗೆ ಬಿದ್ದಿದ್ವು. ನೀನಾ ಅಂತ ಪರಮಾಣು ಶಸ್ತ್ರಾಸ್ತ್ರಗಳನ್ನ ರೆಡಿ ಮಾಡಿ ಗುಡ್ಡೆ ಹಾಕೊಂಡ್ವು. ಇರೋ ಪರಮಾಣು ಶಸ್ತ್ರಾಸ್ತ್ರದಲ್ಲಿ ಸ್ವಲ್ಪವೇ ನಾಶ ಮಾಡಿ ಆಮೇಲೆ ಪರಮಾಣು ಶಸ್ತ್ರಾಸ್ತ್ರವೇ ಇಲ್ಲದಂತೆ ಮಾಡ್ತೀವಿ, ಪರಮಾಣು ಶಸ್ತ್ರ ಮುಕ್ತ ಜಗತ್ತು ಮಾಡ್ತೀವಿ ಅಂತ ಹೇಳಿ ನಾಟಕ ಮಾಡಿದ್ದ ಅಮೆರಿಕ ಮತ್ತು ಸೋವಿಯತ್ ಒಕ್ಕೂಟ ಸಾವಿರಾರು ಸಂಖ್ಯೆಯಲ್ಲಿ ಮಾಡ್ಕೊಳ್ತಾ ಬಂದ್ರು ಪರಮಾಣುಗಳನ್ನ. ಇದೇ ಕಾರಣಕ್ಕೆ 1986ರ ವೇಳೆಗೆ ಪರಮಾಣು ಸಿಡಿತಲೆಗಳ ಸಂಖ್ಯೆ ಒಟ್ಟು 60,000ಕ್ಕೆ ರೀಚ್ ಆಗಿತ್ತು. ಅದರಲ್ಲಿ 88%ನಷ್ಟು ಜಸ್ಟ್ ಅಮೆರಿಕ ಮತ್ತು ಸೋವಿಯತ್ ಒಕ್ಕೂಟದ ಬಳಿ ಇತ್ತು. ಆದರೆ 1991ರಲ್ಲಿ ಸೋವಿಯತ್ ಒಕ್ಕೂಟ ವಿಘಟನೆ ಆದಮೇಲೆ ಎರಡೂ ದೇಶಗಳು ಸ್ಟಾರ್ಟ್ ಟ್ರೀಟಿಯ ಮೂಲಕ ತಮ್ಮ ಪರಮಾಣು ಶಸ್ತ್ರಾಸ್ತ್ರ ಕಮ್ಮಿ ಮಾಡೋಕೆ ಶುರು ಮಾಡಿದ್ವು. ಈಗ ಮೇಲ್ನೋಟಕ್ಕೆ ಲಭ್ಯವಿರೋ ಮಾಹಿತಿ ಪ್ರಕಾರ ಸ್ಫೋಟಕಗಳ ಸಂಖ್ಯೆಯನ್ನು ಕಮ್ಮಿ ಮಾಡಿಕೊಂಡಿದ್ದಾರೆ, ಆದರೆ ಅವುಗಳ ಗಾತ್ರ ದೊಡ್ಡದೇ ಇದೆ. 1945ರಲ್ಲಿ ಜಪಾನ್ನ ಹಿರೋಶಿಮಾ ಮೇಲೆ ಹಾಕಿದ್ದ ಲಿಟಲ್ ಬಾಯ್ ಬಾಂಬ್ 15 ಕಿಲೋಟನ್ ಸಾಮರ್ಥ್ಯದಾಗಿತ್ತು. ಅದೇ ರೀತಿ ನಾಗಸಾಕಿ ಮೇಲೆ ಹಾಕಿದ್ದ ಫ್ಯಾಟ್ ಮ್ಯಾನ್ 33 ಕಿಲೋಟನ್ ಸಾಮರ್ಥ್ಯದಾಗಿತ್ತು. ಆದ್ರೀಗ ಒಂದೊಂದು ಸ್ಫೋಟಕವು 100 ಕಿಲೋಟನ್ ಸಾಮರ್ಥ್ಯದಾಗಿವೆ. ಒಂದಿಡೀ ರಾಷ್ಟ್ರವನ್ನ ಸರ್ವನಾಶ ಮಾಡೋಕೆ ಒಂದೇ ಒಂದು ಸ್ಫೋಟಕ ಸಾಕಾಗುವಷ್ಟು ಪವರ್ಫುಲ್ ಸ್ಫೋಟಕಗಳು ಇದಾವೆ. ಹೀಗಾಗಿ ಪರಮಾಣು ಸ್ಫೋಟಕಗಳ ಸಂಖ್ಯೆ ಕಮ್ಮಿ ಆದ್ರೂ ಕೂಡ ಒಟ್ಟಾರೆ ಪರಮಾಣು ಸ್ಫೋಟದ ಪರಿಣಾಮಗಳ ಸಾಧ್ಯತೆ ಇನ್ನಷ್ಟು ಭೀಕರನೇ ಆಗಿದೆ. 55 ವರ್ಷ ಈ ಡೇರದ NPT ಉದ್ದೇಶ. NPT ಜಾರಿಗೆ ಬಂದು 55 ವರ್ಷಗಳೇ ಕಳೆದು ಹೋಗಿವೆ. ಆದರೆ ಅದರ ಉದ್ದೇಶ ಏನು ಕಂಪ್ಲೀಟ್ ಆಗಿ ಈಡೇರಿಕೆಯಾಗಿಲ್ಲ. ಅದಕ್ಕೆ ಬೇರೆ ಯಾರು ಕಾರಣ ಅಲ್ಲ, NPTಯನ್ನ ಜಾರಿಗೆ ತರ್ತೀವಿ ಅಂತ ಹೊರಟು ಮೋಸ ಮಾಡಿದ ರಾಷ್ಟ್ರಗಳೇ. NPTಗೆ ಸೈನ್ ಹಾಕಿರೋ ರಾಷ್ಟ್ರಗಳು ರೂಲ್ಸೇ ಪಾಲಿಸ್ತಾ ಇಲ್ಲ. NPTಗೆ ಸೈನ್ ಹಾಕಿರೋ ರಾಷ್ಟ್ರಗಳು ಸರಿಯಾಗಿ ರೂಲ್ಸ್ ಫಾಲೋ ಮಾಡ್ತಾ ಇದ್ದಾರಾ ಅಥವಾ ಕದ್ದು ಮುಚ್ಚಿ ಪರಮಾಣು ಶಸ್ತ್ರಾಸ್ತ್ರ ಸಂಗ್ರಹಿಸಿ ಇಡ್ತಾ ಇದ್ದಾರಾ, ಅಗತ್ಯ ಕಾರ್ಯಗಳಿಗೆ ಯಾವ ರೀತಿ ಬಳಸಬೇಕು ಆ ರೀತಿ ಬಳಸ್ತಾ ಇದ್ದಾರಾ ಅಂತೆಲ್ಲ ಚೆಕ್ ಮಾಡೋಕೆ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಇದೆ. ಇದು ಸರಿಯಾಗಿ ಚೆಕ್ ಮಾಡಿ NPT ರೂಲ್ಸ್ ಉಲ್ಲಂಘಿಸುವ ರಾಷ್ಟ್ರಗಳಿಗೆ ನಿರ್ಬಂಧ ಹೇರೋ ಕೆಲಸ ಮಾಡಬೇಕು. ಆದರೆ ಈ ಸಂಸ್ಥೆ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಿದ್ರೆ ಅಮೆರಿಕ, ರಷ್ಯಾ ಬಳಿ ಇನ್ನೂ ಸಾವಿರಾರು ಪರಮಾಣು ಸ್ಫೋಟಕಗಳು ಇರ್ತಾ ಇರಲಿಲ್ಲ. ಯಾವ ದೇಶಗಳ ಬಳಿ ಎಷ್ಟು ಸಿಡಿತಲೆಗಳಿವೆ? ಸಿಪ್ರಿ ಅಂದರೆ ಸ್ಟಾಕ್ ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನ 2024ರ ಅಂಕಿಅಂಶದ ಪ್ರಕಾರ ಇಡೀ ಜಗತ್ತಲ್ಲಿ 9 ರಾಷ್ಟ್ರಗಳ ಬಳಿ ಪರಮಾಣು ಶಸ್ತ್ರಾಸ್ತ್ರ ಇವೆ. ರಷ್ಯಾ 4,380, ಅಮೆರಿಕ 3,708, ಚೀನಾ 500, ಫ್ರಾನ್ಸ್ 290, ಯುನೈಟೆಡ್ ಕಿಂಗ್ಡಮ್ 225, ಭಾರತ 172, ಪಾಕಿಸ್ತಾನ 170, ಇಸ್ರೇಲ್ 90, ಉತ್ತರ ಕೊರಿಯಾ 50 ಪರಮಾಣು ಸ್ಫೋಟಕಗಳನ್ನು ಹೊಂದಿವೆ. ಅಂದರೆ ಒಟ್ಟು 9,585 ಪರಮಾಣು ಸ್ಫೋಟಕಗಳು. ಇದೆಲ್ಲ ಒಂದು ಅಂದಾಜಷ್ಟೇ, ಯಾವ ರಾಷ್ಟ್ರನೂ ಇಷ್ಟಿದೆ ರೀ ಅಂತೇಳಿ ಪಕ್ಕಾ ಲೆಕ್ಕ ಕೊಟ್ಟಿಲ್ಲ, ಅಂದಾಜಿತು. ಅದೇ ಕಾರಣಕ್ಕೆ ಈ ಸಂಖ್ಯೆ ಇನ್ನೂ ದೊಡ್ಡದಿರೋ ಅನುಮಾನ ಇದೆ. ಯಾಕಂದರೆ ಫೆಡರೇಷನ್ ಆಫ್ ಅಮೆರಿಕನ್ ಸೈಂಟಿಸ್ಟ್ ಸ್ಟಡಿ 2025ರ ಆರಂಭದಲ್ಲಿ ವಿಶ್ವದ ನ್ಯೂಕ್ಲಿಯರ್ ಪವರ್ಡ್ ರಾಷ್ಟ್ರಗಳ ಕೈಯಲ್ಲಿ 12,300ಕ್ಕೂ ಅಧಿಕ ಸ್ಫೋಟಕಗಳಿವೆ ಅಂತ ಅಂದಾಜು ಮಾಡಿತ್ತು. ಯಾವೆಲ್ಲ ಪ್ರದೇಶ ನ್ಯೂಕ್ಲಿಯರ್ ಫ್ರೀ? ಪ್ರತಿ 5 ವರ್ಷಗಳಿಗೊಮ್ಮೆ NPT ಅಂದರೆ ನಾನ್ ಪ್ರಾಲಿಫರೇಷನ್ ಟ್ರೀಟಿಯ ರಿವ್ಯೂ ಮೀಟಿಂಗ್ ನಡೆಯುತ್ತೆ. 95ರ ರಿವ್ಯೂ ವೇಳೆ ಈ ಟ್ರೀಟಿಯನ್ನು ಅನಿರ್ದಿಷ್ಟ ಅವಧಿಗೆ ಮುಂದುವರಿಸೋಕೆ ನಿರ್ಧಾರ ಮಾಡಲಾಯಿತು. ಇನ್ನು 2022ರಲ್ಲಿ ಕೊನೆಯ ಮೀಟಿಂಗ್ ನಡೆದಿದೆ. 191 ರಾಷ್ಟ್ರಗಳು ಮೆಂಬರ್ಶಿಪ್ ಹೊಂದಿವೆ. ಲ್ಯಾಟಿನ್ ಅಮೆರಿಕಾ, ಕೆರಿಬಿಯನ್, ಆಫ್ರಿಕಾ, ಸೆಂಟ್ರಲ್ ಏಷ್ಯಾ, ಸೌತ್ ಈಸ್ಟ್ ಏಷ್ಯಾ, ದಕ್ಷಿಣ ಪೆಸಿಫಿಕ್ ವಲಯಗಳು ನ್ಯೂಕ್ಲಿಯರ್ ಫ್ರೀ ರಾಷ್ಟ್ರಗಳು ಅಂತ ಘೋಷಿಸಲಾಗಿದೆ. ಅಂದರೆ ಇಲ್ಲಿ ಯಾವುದೇ ರೀತಿಯ ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರ ಇಲ್ಲ, ಅಭಿವೃದ್ಧಿ ಪ್ರಯೋಗ ಯಾವುದೂ ಆಗಿಲ್ಲ. ಅಂಟಾರ್ಟಿಕಾ ಖಂಡ ಕೂಡ ನ್ಯೂಕ್ಲಿಯರ್ ಫ್ರೀ ಆಗಿದೆ. ಔಟರ್ ಸ್ಪೇಸ್ ಟ್ರೀಟಿಯಿಂದಾಗಿ ಔಟರ್ ಸ್ಪೇಸ್, ಮೂನ್ ಅಗ್ರಿಮೆಂಟ್ನಿಂದ ಚಂದ್ರ, ಸೀಬೆಡ್ ಅಗ್ರಿಮೆಂಟ್ನಿಂದ ಸಮುದ್ರದ ಆಳ ಸದ್ಯ ನ್ಯೂಕ್ಲಿಯರ್ ಫ್ರೀ ಆಗಿದೆ.
1996ರಲ್ಲಿ CTBT ಕಾಂಪ್ರಹೆನ್ಸಿವ್ ನ್ಯೂಕ್ಲಿಯರ್ ಟೆಸ್ಟ್ ಬ್ಯಾನ್ ಟ್ರೀಟಿ ಅಸ್ತಿತ್ವಕ್ಕೆ ಬಂತು. ಅಂದರೆ ಪರಮಾಣು ಪರೀಕ್ಷೆ ನಡೆಸದಂತೆ ತಡೆಯೋದು ಈ ಟ್ರೀಟಿಯ ಉದ್ದೇಶ. ಆದರೆ ಭಾರತ, ಪಾಕ್ ಸೇರಿ ಹಲವು ರಾಷ್ಟ್ರಗಳು ಇದಕ್ಕೂ ಸೈನ್ ಹಾಕಲಿಲ್ಲ. ಭಾರತದಂತಹ ದೊಡ್ಡ ರಾಷ್ಟ್ರ ಸ್ಟ್ರಾಟಜಿಕ್ ಇಂಡಿಪೆಂಡೆನ್ಸ್ ಅನ್ನು ಬಯಸುತ್ತೆ. ಸ್ಟ್ರಾಟಜಿಕ್ ಅಫೇರ್ಸಲ್ಲಿ ಇನ್ನೊಂದು ರಾಷ್ಟ್ರದ ಮೇಲೆ ಯಾವುದೋ ಒಪ್ಪಂದದ ಮೇಲೆ ಡಿಪೆಂಡ್ ಆಗಿರೋದು, ರಷ್ಯಾ, ಅಮೆರಿಕ ಇವರೆಲ್ಲ ಪ್ರೊಟೆಕ್ಷನ್ ಕೊಡ್ತಾರೆ ಅಂತ ನಂಬೋದು ಭಾರತದಂತಹ ದೊಡ್ಡ ರಾಷ್ಟ್ರಕ್ಕೆ ಆಗುವುದಿಲ್ಲ. ಭಾರತ ಇಂತಹ ಯಾವುದೇ ವಿಚಾರದಲ್ಲಿ ಯಾವುದೇ ಒಪ್ಪಂದಕ್ಕೆ ಸೈನ್ ಆಗಿ ಕೈ ಕಟ್ಟು ಹಾಕೊಳ್ಳೋಕೆ ಇಷ್ಟಪಡೋದಿಲ್ಲ. ಭಾರತ ಮಾಡಿಲ್ಲ ಅಂಥೇಳಿ ಪಾಕಿಸ್ತಾನ ಕೂಡ ಮಾಡಲ್ಲ. ಭಾರತದಷ್ಟು ಯೋಗ್ಯತೆ ಇಲ್ಲ ಅವರಿಗೆ, ಆದರೆ ಭಾರತ ಮಾಡಿಲ್ಲಲ್ಲ ಹಾಗಾಗಿ ನಾವು ಮಾಡಲ್ಲ ಅಂತ ಅವರು ಕೂಡ ಮಾಡೋದಿಲ್ಲ ಅಷ್ಟೇ. ಅಮೆರಿಕ ರಷ್ಯಾದಿಂದಲೇ ಶೇರಿಂಗ್ ಕಾನ್ಸೆಪ್ಟ್, ಪರಮಾಣು ಶಸ್ತ್ರಾಸ್ತ್ರ ಬೇಡ ಅಂತ ಶಾಂತಿ ಮಂತ್ರ ಪಠಿಸಿದ ಅಮೆರಿಕ ಡಬಲ್ ಗೇಮ್ ಆಡ್ತಾ ಬಂತು. ಕೋಲ್ಡ್ ವಾರ್ ಟೈಮ್ನಲ್ಲಿ ನ್ಯಾಟೋ ರಾಷ್ಟ್ರಗಳ ಪೈಕಿ ಬೆಲ್ಜಿಯಂ, ಜರ್ಮನಿ, ಇಟಲಿ, ನೆದರ್ಲ್ಯಾಂಡ್ಸ್, ಟರ್ಕಿಗೆ ಒಂದಷ್ಟು ಪರಮಾಣು ಶಸ್ತ್ರಾಸ್ತ್ರವನ್ನು ಸಾಗಿಸಿ ಅಲ್ಲಿ ಸ್ಟೋರ್ ಮಾಡಿಟ್ಟಿದೆ ಅಮೆರಿಕ. ಈ ಹಿಂದೆ ಅಲಿಪ್ತ ರಾಷ್ಟ್ರಗಳು ಈ ಶಸ್ತ್ರಾಸ್ತ್ರ ಹಂಚಿಕೆಯನ್ನು ವಿರೋಧಿಸಿದರು. ಅಮೆರಿಕದ ನಡೆ NPTಗೆ ವಿರುದ್ಧ ಅಂತಲೂ ವಾದಿಸಿದರು. ಆದರೆ ನ್ಯಾಟೋ ರಾಷ್ಟ್ರಗಳು ಹಾಗೂ ಯುರೋಪ್ನಲ್ಲಿ ನ್ಯೂಕ್ಲಿಯರ್ ಶಸ್ತ್ರವನ್ನು ಅಮೆರಿಕ ಇಟ್ಟಿದೆ, ಅದರ ಕಂಪ್ಲೀಟ್ ಕಂಟ್ರೋಲ್ ಮಾತ್ರ ಅಮೆರಿಕನೇ ಇಟ್ಕೊಂಡಿದೆ. ಹೀಗಾಗಿ NPTಯ ರೂಲ್ಸ್ ಉಲ್ಲಂಘನೆ ಆಗೋದಿಲ್ಲ ಅಂತ ಅಮೆರಿಕ ಸಮರ್ಥನೆ ಮಾಡಿಕೊಂಡಿತ್ತು. 1991ರಲ್ಲಿ ಸೋವಿಯತ್ ಒಕ್ಕೂಟ ವಿಘಟನೆಯಾದಾಗ ಹುಟ್ಟಿಕೊಂಡ ರಾಷ್ಟ್ರಗಳ ಪೈಕಿ ಯುಕ್ರೇನ್, ಬೆಲಾರೂಸ್ ಮತ್ತು ಕಜಕಿಸ್ತಾನಕ್ಕೂ ಹಲವು ಪರಮಾಣು ಶಸ್ತ್ರಾಸ್ತ್ರಗಳು ಸಿಕ್ಕಿದ್ವು. ಆದರೆ ನಂತರದಲ್ಲಿ ಈ 3 ರಾಷ್ಟ್ರಗಳು ಶಸ್ತ್ರಾಸ್ತ್ರ ತ್ಯಜಿಸಿ NPTಗೆ ಸೈನ್ ಹಾಕಿದ್ವು. ಆದರೆ 2023ರಲ್ಲಿ ಬೆಲಾರೂಸ್ ತನ್ನ ನೆಲದಲ್ಲಿ ರಷ್ಯನ್ ಶಸ್ತ್ರಾಸ್ತ್ರಗಳನ್ನು ನಿಯೋಜಿಸಿಕೊಂಡಿದ್ದೀವಿ, ಅವರ ಅಸ್ತ್ರಗಳನ್ನು ಇಲ್ಲಿ ಇಡೋಕೆ ನಾವು ಬಿಟ್ಟಿದ್ದೀವಿ, ಇಲ್ಲಿ ಇಟ್ಟಿದ್ದಾರೆ ಅಂತ ಹೇಳಿ ಅವರು ಕೂಡ ಹೇಳ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ಸ್ನೇಹಿತರೆ, ಅಮೆರಿಕ, ರಷ್ಯಾ ಮತ್ತು ಆರಂಭದ 5 ರಾಷ್ಟ್ರಗಳ ಗೇಮ್ನಿಂದಾಗಿ ಜಾಸ್ತಿ ಅಣ್ವಸ್ತ್ರ ಹರಡಲಿಲ್ಲ. ಅದೊಂದು ರೀತಿಯಲ್ಲಿ ಒಳ್ಳೆಯದೇ. ಭಾರತದಂಥ ರಾಷ್ಟ್ರಗಳು ಬಗ್ಲಿಲ್ಲ, ಮಾಡ್ಕೊಂಡಿದ್ದೀವಿ ನಾವು. ಪಾಕ್ ಕೂಡ ಮಾಡ್ಕೊಂಡಿದೆ, ಉತ್ತರ ಕೊರಿಯಾ ಮಾಡ್ಕೊಂಡಿದೆ, ಇಸ್ರೇಲ್ ಕೂಡ ಮಾಡ್ಕೊಂಡಿದೆ. ಸೊ 9 ರಾಷ್ಟ್ರಗಳ ಬಳಿ ಮಾತ್ರ ಪರಮಾಣು ಶಸ್ತ್ರ ಸ್ಫೋಟಕಗಳಿದ್ದಾವೆ. ಒಂದು ವೇಳೆ NPT ಇರದೇ ಹೋಗಿದ್ರೆ ಇವತ್ತು ಜರ್ಮನಿ, ಸ್ವಿಟ್ಜರ್ಲ್ಯಾಂಡ್, ಇರಾನ್, ಕತಾರ್, ಸೌದಿ ಅರೇಬಿಯಾ ಈ ರೀತಿ ಹಲವು ರಾಷ್ಟ್ರಗಳು, ಶ್ರೀಮಂತ ರಾಷ್ಟ್ರಗಳು ಈಸಿಯಾಗಿ ಪರಮಾಣು ಶಸ್ತ್ರಾಸ್ತ್ರ ಮಾಡ್ಕೊಳ್ತಾ ಇದ್ರು. ಏನು NPTಗೆ ಸೈನ್ ಹಾಕಿರೋ 106 ರಾಷ್ಟ್ರಗಳ ಬಳಿ ಅಣ್ವಸ್ತ್ರ ಎಲ್ಲ ಮಾಡ್ಕೊಳ್ಳೋ ಹಾಗೂ ಇಲ್ಲ. ಆದರೆ ಸೈನ್ ಹಾಕಿರೋ ಆ ರಾಷ್ಟ್ರಗಳಿಗೆ ಸೆಕ್ಯೂರಿಟಿಯ ಜವಾಬ್ದಾರಿ ಈ 5 ಆರಂಭದ ಬಿಗ್ ಡ್ಯಾಡಿ ಅಣ್ವಸ್ತ್ರ ರಾಷ್ಟ್ರಗಳದ್ದು ಮತ್ತು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯದ್ದು. ಸೊ ಫ್ರೆಂಡ್ಸ್, ಇದಾಗಿತ್ತು ಯಾಕೆ ಎಲ್ಲರ ಹತ್ರ ಅಣ್ವಸ್ತ್ರ ಇಲ್ಲ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡೋ ಪ್ರಯತ್ನ. ನಿಮಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.